ನಮ್ಮೆಲ್ಲರ ಗುರುಗಳಾಗ್ತಕ್ಕಂಥ ಪಿತಾಮಹ ಪತ್ರಿಜವ್ರಿಗೆ ನಮಸ್ಕಾರ ಮಾಡುತ್ತಾ ತುಂಬ ಖುಷಿಯಾಗುತ್ತೆ. ನಾವು ಒಂದು 5-6 ವರ್ಷದಿಂದ ಒಂದು ರ್ಯಾಲಿ ಮಾಡಿದ್ವಿ. ಇಲ್ಲಿ ರ್ಯಾಲಿ ಮಾಡಿ ಈ ಜಾಗದಲ್ಲೇ ಧ್ಯಾನ ಮಾಡಿದ್ವಿ ಒಂದು 6 ವರ್ಷದ ಹಿಂದೆ. ನೋಡಿ, ಅದು ಅವಾಗಾಗಿರ್ತಕ್ಕಂಥ ಬೀಜ ಇವಾಗ ವೃಕ್ಷ ಕಾಣ್ತಾ ಇದೆ ನಮಗೆ. ಯಾಕಂದರೆ ಯಾವುದು ಈ ಪ್ರತಿಯೊಂದು ಶಕ್ತಿನೇ ಎಲ್ಲಿ ವ್ಯರ್ಥ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಮತ್ತು ಮಂಚೇಗೌಡ ಸರ್ ನಮಗೆ ಪರಿಚಯ ಆಗಿದ್ದು ಕೂಡ ನಮ್ಮ ಪೂರ್ವಜನ್ಮದ ಅದೃಷ್ಟ ಅಂತ ಭಾವಿಸ್ತೀವಿ. ಇಷ್ಟೆಲ್ಲ ನೋಡಿ, ಈ ವಯಸ್ಸಲ್ಲಿ ಅವರು ಈ ಥರ ಆರ್ಗನೈಸ್ ಮಾಡೋದು ತುಂಬ ಗ್ರೇಟು. ಮೇಡಮ್ ಆಗಲೇ ಹೇಳಿದರು, ಧ್ಯಾನ ಅತ್ಯಂತ ಸುಲಭ ಅಂತ ಹೇಳಿದರು. ಧ್ಯಾನನೇ ಸುಲಭ, ಮಿಕ್ಕಿದೆಲ್ಲ ಕಷ್ಟ. ನಾನು ಕೂಡ ನನ್ನ 17ನೇ ವಯಸ್ಸಿನಲ್ಲಿ ಧ್ಯಾನಕ್ಕೆ ಬಂದೆ. ಇವಾಗ 39 ವಯಸ್ಸು. ನನಗೆ ಧ್ಯಾನ ಎಲ್ಲ ಕೊಟ್ಟಿದೆ. ನನಗೆ ಆ ಏಜಲ್ಲೇ ಧ್ಯಾನ ಸಿಕ್ಕಿದ್ದಕ್ಕೋಸ್ಕರ ನನ್ನ ಜೀವನೆಲ್ಲ ಸರಿಯಾದ ಮಾರ್ಗದಲ್ಲಿ ನಡೆಯಿತು. ನನಗೇನು ಬೇಕು ಈ ಜೀವನಕ್ಕೆ, ಪ್ರಾಪಂಚಿಕ ಒಂದೇ ಅಲ್ಲ, ಆ ಒಂದು ಬುದ್ಧಿ ಆಯಿತು, ಆಧ್ಯಾತ್ಮಿಕತೆ ಆಯಿತು, ಎಲ್ಲ ಸಿಕ್ಕಿದೆ ಧ್ಯಾನದಿಂದ. ನಾನು ಯಾಕೆ ಬಂದೆ, ಏನು ಎತ್ತ ಎಲ್ಲ ಗೊತ್ತಾಯಿತು ಧ್ಯಾನದಿಂದ. ಆವತ್ತಿಂದ ಯಾವಾಗ ನನಗೆ ಆ ವಿಷಯಗಳು ಗೊತ್ತಾದವು, ಆವತ್ತಿಂದ ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಧ್ಯಾನ ಹೇಳ್ಕೊಡ್ತಕ್ಕಂಥ ಒಂದು ಭಾಗ್ಯ ನಮ್ಮ ಗುರುಗಳಿಂದ ಸಿಕ್ತು ನನಗೆ. ಸೊ ಈ ಧ್ಯಾನ ಯಾವತ್ತಿಂದನೂ ಇದೆ. ಈ ಭಾರತಕ್ಕೆ ಧ್ಯಾನ ಹೊಸದಲ್ಲ. ಎಲ್ಲರೂ ಇಲ್ಲಿಂದನೇ ಈ ಆಧ್ಯಾತ್ಮಿಕತೆ ಕಲಿತಾರೆ, ಪ್ರಪಂಚದಲ್ಲಿ ಎಲ್ಲರೂ. ಅಂಥ ಒಂದು ಧ್ಯಾನ ಪದ್ಧತಿಯನ್ನು ನಾವೆಲ್ಲ ಖಂಡಿತ ನಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಅವಾಗೇನಾಗುತ್ತೆ, ನಮಗೆ ಎಲ್ಲನೂ ಸಿಗುತ್ತೆ. ಇವಾಗ ನಮ್ಮವರೆಲ್ಲ ಬಂದಿದ್ದಾರೆ ಇಲ್ಲಿ, ಅವರ ಅನುಭವ ಕೂಡ ಕೊನೆಗೆ ನಾವು ಹೇಳಿಸ್ತೀವಿ ನಿಮಗೆ ವಂಡರ್ ಆಗುತ್ತೆ. ಆಮೇಲೆ ನಿಮ್ಮ ಜೀವನದಲ್ಲೂ ಕೂಡ ಧ್ಯಾನ ಖಂಡಿತ ಮಾಡಬೇಕಂತ ಅನಿಸುತ್ತೆ ನಿಮಗೆ. ಸ್ವಲ್ಪ ಹೊತ್ತಾದ್ಮೇಲೆ ಧ್ಯಾನ ಕೂಡ ಪ್ರಾರಂಭ ಮಾಡೋಣ. ಒಂದು ಆರೋಗ್ಯ, ಮೇಡಮ್ ಹೇಳಿದರು, ಆರೋಗ್ಯ ಅಂದರೆ ನಾವೇನು ಅಂದ್ಕೊಂಡಿದ್ದೀವಿ, ಬರೀ ಫಿಸಿಕಲ್ ಹೆಲ್ತ್ ಅಂದ್ಕೊಂಡಿದ್ದೀವಿ. ಈ ದೈಹಿಕವಾಗಿರ್ತಕ್ಕಂಥ ಆರೋಗ್ಯ ಒಂದೇ ಅಂದ್ಕೊಂಡಿದ್ದೀವಿ. ಅದು ಅಲ್ಲೇ ಅಲ್ಲ. ಆರೋಗ್ಯ ಅಂದ್ರೇನು? ಫಿಸಿಕಲ್ ಹೆಲ್ತ್, ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಬುದ್ಧಿಪರವಾದಕ್ಕಂಥ ಆರೋಗ್ಯ, ಆಧ್ಯಾತ್ಮಿಕ ಆರೋಗ್ಯ, ಇಷ್ಟು ಆರೋಗ್ಯಗಳಿದೆ. ಇದೆಲ್ಲ ಇದ್ರೇ ಈ ದೇಹ ಸದೃಢವಾಗಿರೋಕ್ಕೆ ಸಾಧ್ಯ. ಯಾಕಂದರೆ ನೋಡಿ, ಈ ದೇಹ ಏನೋ ಚೆನ್ನಾಗಿದೆ ಅಂದ್ಕೊಳ್ಳಿ, ಆಹಾರ ಚೆನ್ನಾಗಿ ಪದ್ಧತಿ ಪಾಲನೆ ಮಾಡ್ತಿದ್ದೀವಿ, ನಮ್ಮ ದೈನಂದಿನ ಕೆಲಸಗಳು ಸರಿಯಾಗಿ ಪಾಲನೆ ಮಾಡ್ತಿದ್ವಿ, ಬಟ್ ಮನಸ್ಸು ಸರಿ ಇಲ್ಲ ಅಂದರೆ ಆಗಲ್ಲ. ಯಾಕಂದರೆ ಮನಸ್ಸು ಹೇಗಿದೆಯೋ ಅದೇ ಥರ ಈ ದೇಹ. ಹಂಗಾಗಿ ಬಾಡಿ ಈಸ್ ದ ಶ್ಯಾಡೋ ಆಫ್ ಮೈಂಡ್ ಅಂತ ಹೇಳ್ತಾರೆ. ಆ ಒಂದು ಮನಸ್ಸಿನ ನೆರಳೇ ಈ ದೇಹ. ಮನಸ್ಸು ಸರಿ ಇಲ್ಲ ಅಂದ್ಕೊಳ್ಳಿ, ಈ ದೇಹ ಎಲ್ಲ ಹಾಳಾಗುತ್ತೆ. ಇವಾಗ ಡಾಕ್ಟ್ರ್ ಹತ್ರ ಹೋಗಿ, ಇವಾಗ ಡಾಕ್ಟರ್ಸೇ ಹೇಳ್ತಿದ್ದಾರೆ ಎಲ್ಲರೂ ಧ್ಯಾನ ಮಾಡಿ ಅಂತ. 90% ನಮಗೆ ಬರ್ತಕ್ಕಂಥ ರೋಗಗಳೆಲ್ಲ ನಮ್ಮ ಮನಸ್ಸಿಂದ. ನಾನು ಏನೋ ಆಹಾರ ಪದ್ಧತಿ ಸರಿ ಫಾಲೋ ಮಾಡ್ತಿದ್ದೀನಿ, ನನಗೆ ಆರೋಗ್ಯ ಇರಬೇಕಂತ ಅನ್ಕೊಂತಾರೆ, ಬಟ್ ಮನಸ್ಸು ಸರಿ ಇರಲ್ಲ. ಹಾಗಾಗಿ ಈ ದೇಹ ಹಾಳಾಗ್ತಿರುತ್ತೆ. ನೋಡಿ, ನೀನು ಆಹಾರ ಸರಿ ಫಾಲೋ ಮಾಡ್ತಿದೀಯಾ, ಪ್ಲಸ್ ಮನಸ್ಸು ಸರಿ ಇಲ್ಲ, ಮನಸ್ಸಲ್ಲಿ ನೂರಾರು ಆಲೋಚನೆಗಳು, ಮನಸ್ಸಲ್ಲಿ ದುಗುಡ, ಭಯ, ಕನ್ಫ್ಯೂಷನ್ಸು, ಪ್ರಶ್ನೆಗಳು, ಕೋಪ, ಅಸೂಯೆ. ನೋಡಿ, ಈ ಥರದಲ್ಲಿ ಇದ್ರೆ ಏನಾಗುತ್ತೆ, ಈ ದೇಹ ಹಾಳಾಗುತ್ತೆ. ಹಾಗಾಗಿ ಮನಸ್ಸು ಕೂಡ ಸರಿಯಾಗಿರಬೇಕು, ದೇಹ ಒಂದೇ ಅಲ್ಲ. ಅದಾದಮೇಲೆ ಬುದ್ಧಿಪರವಾದಕ್ಕಂಥ ಆರೋಗ್ಯ ಕೂಡ ಇಂಪಾರ್ಟೆಂಟ್. ಏನು ಬುದ್ಧಿ ಅಂದರೆ, ಎಷ್ಟು ತಿನ್ನಬೇಕು, ಎಷ್ಟು ಮಾತಾಡಬೇಕು, ಯಾವಾಗ ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ಎಲ್ಲಿ ಮಾತಾಡಬಾರ್ದು, ಯಾರ ಹತ್ರ ಎಷ್ಟು ಮಾತಾಡಬೇಕು, ಅದಾದಮೇಲೆ ಎಷ್ಟು